ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕಿನ ಕುಡ್ಲೂರು ವಲಯದಲ್ಲಿ ಕೊರಟೀಗೆರೆ ಗ್ರಾಮದಲ್ಲಿ 1991ನೇ ಮಧ್ಯಾಹ್ನ ಶಿಬಿರದ ಸಮಾರೋಪ ಸಮಾರಂಭ ಮತ್ತು ಗಾಂಧಿ ಸ್ಮೃತಿ ಕಾರ್ಯಕ್ರಮದಡಿಯಲ್ಲಿ ಗಾಂಧಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಾಯಿತು ಮತ್ತು ಅಧ್ಯಕ್ಷತೆಯನ್ನು ಸಮಿತಿಯ ಅಧ್ಯಕ್ಷರಾದ ಶೇಖರಪ್ಪ ಹಾಗೂ ದಿವ್ಯ ಸಾನ್ನಿಧ್ಯ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿ ಬಸವ ತತ್ವ ಪೀಠ ಮತ್ತು ಜಿಲ್ಲಾ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಎಸಿ ಚಂದ್ರಪ್ಪ, ಮುಖ್ಯ ಅತಿಥಿಗಳಾಗಿ ಪ್ರಶಾಂತ್ ಚಿಪ್ರಗುತ್ತಿ, ಸ್ಥಾಪಕ ಅಧ್ಯಕ್ಷರು ಮತ್ತು ಪ್ರಾದೇಶಿಕ ನಿರ್ದೇಶಕರು ಶ್ರೀಮತಿ ಗೀತಾ ಮತ್ತು ಜಿಲ್ಲೆಯ ಜನಜಾಗೃತಿ ವೇದಿಕೆ ಸದಸ್ಯರು ಹಾಗೂ ಪ್ರಾದೇಶಿಕ ಚಿತ್ರದುರ್ಗ ಯೋಜನಾಧಿಕಾರಿ ನಾಗರಾಜ್ ಕುಲಾಲ್, ಶಿಬಿರಾಧಿಕಾರಿ ನಂದಕುಮಾರ್, ಶಿಬಿರದ ಮೇಲ್ವಿಚಾರಕರು ರುದ್ರಪ್ಪ ಹೂಗಾರ್, ತಾಲೂಕಿನ ಯೋಜನಾಧಿಕಾರಿ ಕುಸುಮಾಧರ್ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು. ಜಿಲ್ಲಾ ಜನಜಾಗೃತಿ ಸದಸ್ಯರು ವಲಯದ ಮೇಲ್ವಿಚಾರಕ ಮಂಜುನಾಥ್, ಕೆಎಂ ಚಂದ್ರಶೇಖರ್ ಅಧ್ಯಕ್ಷರು, ರಂಗನಾಥಸ್ವಾಮಿ ಸಮಿತಿ ಕೊರಟೀಗೆರೆ ವಲಯದ ಎಲ್ಲ ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಘದ ಸದಸ್ಯರು, ಎಲ್ಲ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ಸೇವಾ ಪ್ರತಿನಿಧಿಗಳ ಸುರೇಖ ಮತ್ತು ಸದಸ್ಯರುಗಳು ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಸಲಾಯಿತು ಹಾಗೂ ಕುಡಿಯುವವರಿಗೆ ಬಿಡಿಸುವುದು ಹೇಗೆಂಬುದು ತಿಳಿಸಿದರು. ನೀವು ಮದುವೆ ಆಗಬೇಕಾದ್ರೆ ಎಷ್ಟು ಶುದ್ಧರಾಗಿ ಮದುವೆ ಆಗಿದ್ರು ಅಷ್ಟು ಶುದ್ಧರಾಗಿ ಇವತ್ತು ಇದ್ರಿ ಅನ್ನೋದು ತೋರ್ಸೋಕ್ಕೋಸ್ಕರ ಇನ್ನೊಂದ್ಸರಿ ನೀವೆಲ್ಲ ಮದುವೆ ಪಡೆದರೆ ಈ ಮದುವೆ ಮಾಡಿದ ಮೇಲೆ ಇವತ್ತಿನಿಂದ 3 ದಿನಗಳ ಕಾಲ ನಿಮಗೆ ಸಮಯಾವಕಾಶ ಕೊಡ್ತಾರೆ. ಎಷ್ಟು ದಿನ? 3 ದಿನಗಳ ಕಾಲ ಸಮಯಾವಕಾಶ ಕೊಡ್ತಾರೆ. ಆ ಸಮಯಾವಕಾಶ ಬಳಸಿಕೊಂಡು ಅಚ್ಚುಕಟ್ಟುತನವಾಗಿ ಈ ಹೆಣ್ಣಿನ ಜೊತೆ ಸಂಪರ್ಕ ಇಟ್ಟುಕೊಂಡು ಸಂಬಂಧ ಬೆಳೆಸಿಕೊಂಡು ಅಚ್ಚುಕಟ್ಟಾಗಿ ಸುಸಂಸ್ಕೃತವಾಗಿ ಸಂಸಾರ ಮಾಡಿದ್ರೆ ನಿಮ್ಮನ್ನೆಲ್ಲರೂ ಸೀದಾ ಧರ್ಮಸ್ಥಳಕ್ಕೆ ಹಾಕೊಂಡು ಮಂಜುನಾಥ ಸ್ವಾಮಿ ದರ್ಶನ ಮಾಡಿಸ್ತಾರೆ. ಇಲ್ಲಪ್ಪ ಮತ್ತು ದಬ್ಬೆ ಕಟ್ಟಿದಾಗ ಅಷ್ಟೇ ನಾಯಿಗಳು ನೆಟ್ಟಿರ್ತದಲ್ಲ, ಹಂಗೆ 8 ದಿನ ಮಾತ್ರ ನೆಟ್ಟಿದ್ದು ಮತ್ತೆಲ್ಲ ಹೊರ ಬಂದ ತಕ್ಷಣ ಯಥಾ ಪ್ರಕಾರ ಹಾಕ್ಬಿಟ್ಟು ಅಂತ ಆಯ್ತು ಅಂತಂದ್ರೆ ಖಂಡಿತವಾಗಿ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಲ್ಲ. ಮತ್ತೆ ನಿಮಗೆ ಇಷ್ಟೆಲ್ಲ ಮಾಡಿದ್ದು ಕೂಡ ಬೆಲೆ ಉಳಿಯೋದಿಲ್ಲ. ಈಗ ಕೇಳ್ತಾ ಇದ್ವಿ ನಮ್ಮ ಶೇಖರ್ ಕೇಳ್ತಾ ಇದ್ವಿ, ಮತ್ತೆ ಏನೇನ್ ಮಾಡಿದ್ರೆ ಖರ್ಚು ವೆಚ್ಚಕ್ಕೆಲ್ಲ ಅಂತ ಕೇಳಿದಾಗ ಬುದ್ಧಿ ನಾವಿಂಥದನ್ನು ಮಾಡ್ತೀವಿ ಅಂತ ಅಂದಾಗ, ಧರ್ಮಸ್ಥಳದವ್ರು ಇಂಥದನ್ನು ಮಾಡ್ತೀವಿ ಅಂತ ನಮ್ಮೂರಿಗೆ ಬಂದಾಗ 3 ಜನ ನಾನು ಅಕ್ಕಿ ಕೊಡಿಸ್ತೀನಿ ಅಂತ ಒಬ್ರು ಮುಂದೆ ಬಂದ್ರು, ಬಂದು ಇನ್ನೊಂದಿಷ್ಟು ಜನ ನಾವು ಸಿಲಿಂಡರ್ ಕೊಡ್ತೀವಿ ಅಂತ ಮುಂದೆ ಬಂದ್ರು, ಮತ್ತೊಂದಿಷ್ಟು ಜನ ತರಕಾರಿ ಕೊಡ್ತೀವಿ ಅಂತ ಮುಂದೆ ಬಂದ್ರು, ಇನ್ನೊಂದಿಷ್ಟು ಜನ ಈರುಳ್ಳಿ ಕೊಡ್ತೀವಿ ಅಂತ ಮುಂದೆ ಬಂದ್ರು, ಮತ್ತೊಂದಿಷ್ಟು ಜನ ಒಗ್ಗರಣೆಗೆ ಯಾಕೋ ಎಣ್ಣೆ ಕೊಡ್ತೀವಿ ನಾವು ಅಂತ ಮುಂದೆ ಬಂದ್ರು. ಹಿಂಗೆ ನಮ್ಮೂರ ಒಂದು ಮಧ್ಯವರ್ಜನ ಶಿಬಿರ ಮಾಡಿಸ್ತೀವಿ ಅಂದಿದ್ದಕ್ಕೆ ಇಷ್ಟೆಲ್ಲ ಜನಗಳು ಕೂಡ ಮುಂದೆ ಬಂದು ಕೈ ಜೋಡಿಸಿ ನಮಗೆ ಉಚಿತವಾಗಿ ಜನ ಕೊಟ್ಟರು ಅಂತಂದ್ರೆ ಯೋಚನೆ ಮಾಡ್ಬೇಕಾದ್ರೆ ಜನಗಳ ಅಪೇಕ್ಷೆ ಏನಿತ್ತಪ್ಪ ಅಂತಂದ್ರೆ ದುಶ್ಚಟ ಮಾಡುವಂತವ್ರನ್ನ ಸಾಕೋದಲ್ಲ ಜನಗಳ ಅಪೇಕ್ಷೆ ಇರ್ತಕ್ಕಂಥದ್ದು. ದುಶ್ಚಟ ಬಿಡ್ತೀವಿ ಅಂತಂದ್ರೆ ಅಂಥವ್ರು ನಾವು ಸಾಕ್ತೀವಿ, ಅಂತ ಜೊತೆಗೆ ನಾವು ನಿಲ್ತೀವಿ ಅನ್ನೋದು ಈ ಘಟನೆ ನಮಗೆಲ್ಲ ತೋರಿಸ್ಕೊಡುತ್ತೆ. ಆ ದೃಷ್ಟಿಯಿಂದ ಇವ್ರಿಗೆಲ್ಲ ಏನ್ ಬೇಕಿತ್ತು ಮಾರಾಟ, ಈ ವಯಸ್ಸಿಗೆ ಅಜ್ಜಿಗೆ ಏನ್ ಬೇಕಿತ್ತು, ಮತ್ತೆ ಬೆಳಗ್ಗೆ 6 ಗಂಟೆಗೆ ಬಂದು ನಿಮ್ ಜೊತೆಗೆ ಇದ್ದು 10 ಗಂಟೆಗೆ ಮನೆ ತಕ್ಕ ಹೋಗಿ ಮತ್ತೆ 10 ಗಂಟೆಯಿಂದ ವಾಪಸ್ ಬಂದು ಸಂಜೆ 6 ಗಂಟೆ ತನಕ ಬಂದು ನಿಮ್ ಜೊತೆಗೆ ಇದ್ದು ಅಲ್ವಾ, ಮೊಮ್ಮಕ್ಕಳ ರಾಜ್ಯಗೆ ಮನೆಗೆ ಆಡಿಸ್ಕೊಂಡು ಆರಾಮ ಇರ್ಬೋದಿತ್ತು. ಇಲ್ಲಿ ಬರೋ ಅಗತ್ಯ ಏನಿತ್ತು? ಇವ್ರಿಗೆಲ್ಲ ಏನಾಗತ್ತೆ ಇತ್ತು, ನಮ್ಮ ಚಿಪ್ರಗುತ್ತಿ ಪ್ರಶಾಂತ್ ಅವ್ರಿಗೆ ಏನಾಗತ್ತೆ ಇತ್ತು, ಅದರ ಮಲ್ಲಪ್ಪವ್ರಿಗೆ ಏನಾಗತ್ತೆ ಇತ್ತು, ಚಂದ್ರಣ್ಣವ್ರಿಗೆ ಏನಾಗತ್ತೆ ಇತ್ತು, ನಮ್ಮ ಚಂದ್ರಶೇಖರ್ಗೆ ಏನಾಗತ್ತೆ ಇತ್ತು, ಇದೆಲ್ಲ ಕೂತು ತಾಯಿ ಇವ್ರು ಬೇಕಾದಷ್ಟು ಕನ್ನಡ ಬೇಕಾದಷ್ಟು ಜವಾಬ್ದಾರಿಗಳಿದೆ. ಅವರೆಲ್ಲ ಬಿಟ್ಟು ಕೆಲಸ ಬಿಟ್ಟು ನಿಮಗೋಸ್ಕರ ಸೇರಿದ್ರೆ ಯಾಕೆ ಅಂತಂದ್ರೆ ನೀವುಗಳು ಸರಿಯಾದ್ರಿ ಅಂತಂದ್ರೆ ಬರೀ ನೀವು ಅಷ್ಟೇ ಸರಿಯಾಗಲ್ಲ, ಒಂದು ಇಡೀ ಸಮಾಜವೇ ಸರಿ ಹೋಗುತ್ತೆ ಅನ್ನುವಂತ ನಂಬಿಕೆ ಕಾರಣಕ್ಕೋಸ್ಕರ ಅವರೆಲ್ಲರೂ ಇಷ್ಟೆಲ್ಲ ಶ್ರಮವನ್ನು ಹಾಕೊಂಡು ಬಂದಿದ್ದಾರೆ. ಬಹುಶಃ ನೀವೆಲ್ಲ ಅರ್ಥ ಮಾಡಿಕೊಳ್ರಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರನ್ನ ಅಪ್ಪ ನೀನು ಯಾಕೆ ಮಧ್ಯವರ್ಜನ ಶಿಬಿರ ಮಾಡ್ಲಿಲ್ಲ ಅಂತ ಯಾರಾದ್ರೂ ಕೇಳೋರಿದ್ರ? ಯೋಚನೆ ಮಾಡ್ರಿ, ಯಾರಾದ್ರೂ ಕೇಳೋರಿದ್ರ? ಜನಜಾಗೃತಿ ಸಮಿತಿಗಳನ್ನು ರಚನೆ ಮಾಡಿ ಸಮಾಜನ ಜಾಗೃತಿ ಮಾಡೋದಕ್ಕೆ ಕೆಲಸ ಯಾಕೆ ಮಾಡ್ತಿಲ್ಲ ಅಂತ ಯಾರಾದ್ರೂ ಕೇಳೋರಿದ್ರ? ಅವ್ರು ಏನೂ ಮಾಡಿದಂಗೆ ಮಂಜುನಾಥ ಸ್ವಾಮಿಗೆ ದಿನ ಬೆಳಿಗ್ಗೆ ಆಗೋ ಮದ್ಯಪಾನವನ್ನು ಮತ್ತು ನಿಮ್ ತಲೆಗೂ ಕೂಡ ಹಾಕಿರಬಾರ್ದು, ಅಷ್ಟು ಚೆನ್ನಾಗಿ ನೀವು ಶುದ್ಧರಾಗಿದ್ದು ತೋರಿಸ್ಬೇಕು. ಈಗ ನಮ್ಮ ರಾಮನಾಯಕ ಅವರು ಭಾಷಣ ಮಾಡಿದ್ರು ನೋಡ್ರಿ, ಒಬ್ಬ ಪತ್ರಕರ್ತನಾಗಿದ್ದು ಬಹಳ ದೂರ ಉದಾಹರಣೆ ಕೊಡ್ಬೇಕಾಗಿಲ್ಲ. ನಾವು ನಿಮ್ ನಡುವೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಪತ್ರಕರ್ತನಾಗಿದ್ದು ರಾಷ್ಟ್ರ ಮಟ್ಟದ ಪತ್ರಕರ್ತರ ಜೊತೆನೆಲ್ಲ ಫೋನ್ಗೆ ಮಾತಾಡಿ ಆತ್ಮೀಯವಾಗಿ ಸಂಬಂಧ ಬೆಳೆಸ್ಕೊಂಡಂತ ವ್ಯಕ್ತಿ ಒಂದೇ ಸರಿ ಅಲ್ಲಿಂದ ಕೆಳಗೆ ಇಳ್ಕೊಳ್ತಾ ಬಂದು ಕೊನೆಗೆ ಎಲ್ಲಿ ಬಂದು ನಿಂತಿದ್ದಾಯ್ತು, ತಳಮಟ್ಟಕ್ಕೆ ಬಂದು ನಿಂತಿರ್ಬೇಕಾಯ್ತು.
ಅದು ಯೋಚನೆ ಮಾಡಿ, ಅಧಪತನ ಅನ್ನುವಂಥದ್ದು ಆಗೋದಕ್ಕೆ ಕಾರಣವಾಗಿದ್ದು ಯಾವುದು, ಕೆಳಗೆ ಬೀಳೋದಕ್ಕೆ ಕಾರಣವಾಗಿದ್ದು ಯಾವುದು? ಒಂದು ಎಣ್ಣೆ ಒಂದು ಸರಿ ಬಾಯಿ ಆಗಿದ್ದು ಏನ್ ಮಾಡ್ತಪ್ಪ ಅಂತ ಜಾರಿಸ್ಕೊಂಡು ಕೆಳಗೆ ಕಾಣ್ತೀವಿ. ಈಗ ನೋಡ್ರಿ ನೀವು ಈ ಜಾರುಬಂಡಿಗಳು ಇರ್ತಾವೆ ನೋಡಿದಿರಲ್ಲ ನೀವು, ಹಳ್ಳಿಗಳಲ್ಲೆಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳುಗಳಿಗೆ ಜಾರುಬಂಡಿ ಮಾಡಿರ್ತಾರೆ, ಜಾರು ಉಪ್ಪಿ ಮಾಡಿರ್ತಾರಲ್ಲ, ಆ ಜಾರು ಉಪ್ಪಿನ ಸುಮ್ಮನೆ ಕೂತ್ಕೊಂಡು ಜಾರಿ ಅದೊಂದು ವೇಗದಲ್ಲಿ ಕೆಳಗೆ ಇಳಿಸ್ತೀವಿ ಮುಂದೆ. ಅದಕ್ಕೆ ಎಣ್ಣೆ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಜರ್ರನ್ನು ಇಳಿಸ್ಬಿಡ್ತೀವಿ ನಾವು ಕೆಳಗೆ ಅಲ್ವಾ? ಇದೇನ್ ಮಾಡೋದು ಗೊತ್ತೇನು ಇವರಿಗೆ? ಇವರು ನಾನು ಮೇಗ್ ಏರ್ತಾ ಇದ್ದೀನಿ ಇನ್ನೇನು ಆಗಲ್ಬಿಡು, ಆರಾಮ್ ನಾನು ಹಿಂಗೆ ಹೋಗ್ತಿರ್ತೀನಿ ಅಂತ ತಿಳ್ಕೊಂಡು ಒಂಚೂರು ಎಣ್ಣೆ ಸುರ್ಕೊಂಡ್ಬಿಟ್ರು ಎಣ್ಣೆ ಹಾಕಿ ಕೆಳಗೆ ಇಳಿಸ್ಬಿಡ್ತಾರೆ. ಎಲ್ಲಿದ್ದವ್ರು ಇಳಿತಂತೋ ಅಲ್ಲಿದ್ದವ್ರು ಇಳಿತಂತು. ಈಗ ಅವ್ರಿಗೆ ಯಾರು ಫೋನ್ ಮಾಡಿ ತಗೊಳ್ತಾರೇನೋ, ಬ್ಲಾಕ್ ಲಿಸ್ಟ್, ದಿ ಪರ್ಸನ್ ಯಾವ ಕಾರ್ಡ್ ಇಸ್ ಕರೆಕ್ಟ್ಲಿ ಬಿಸಿ, ಅದು ಇವ್ರಿಗೆ ಬಿಸಿ ಬರ್ತಿರುತ್ತೆ, ಅವ್ನು ಬ್ಲಾಕ್ ಲಿಸ್ಟ್ ಹಾಕಿರ್ತಾರೆ. ಹಂಗಾಗಿ ಅರ್ಥ ಏನಪ್ಪ, ಇದು ನಾವು ಯಾಕೆ ಹೇಳ್ಬೇಕು ಅಂತಂದ್ರೆ, ನಾವು ಅಲ್ಲಿ ಕುಡಿದವ್ರು ಹಂಗಾಯ್ತು, ಇಲ್ಲಿ ಕುಡ್ಕೊಂಡಿದ್ದವ್ರು ಹಿಂಗಾಗಿತ್ತು, ನಾವು ಅವತ್ತೊಬ್ಬರು ಕುಡ್ಕೊಂಡು ನೋಡಿದ್ವಿ ಮರೆ ಅವನ ಕತೆ ಹಿಂಗಿತ್ತು ಅಂತ ಹೇಳೋದಕ್ಕೆ ಅಲ್ವಾ ಅಲ್ಲ. ನಿಮ್ ಕಣ್ಣೆದುರಿಗೇನೆ ಒಬ್ಬ ವ್ಯಕ್ತಿ ಎತ್ತರದ ಮಟ್ಟಕ್ಕೆ, ಮತ್ತೆ ಸುಸಂಸ್ಕೃತವಾದಂತ ವ್ಯಕ್ತಿ, ಮಾಧ್ಯಮಗಳಲ್ಲಿದ್ದಂತ ವ್ಯಕ್ತಿ ಎತ್ತರಕ್ಕೆ ಏರಿದ್ದು ಕೆಳಗೆ ಇಳಿದೆ ಅನ್ನೋದನ್ನ ಕಾರಣ ಬಹಳ ಚೆನ್ನಾಗಿ ಕಣ್ಣಿಕಟ್ಟಾಗಿ ನಿಮ್ಮೆಲ್ಲರೂ ಕೂಡ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಅಂತವರೇ ನಿಮ್ಮೆಲ್ಲರ ಕಣ್ಣೆದುರಿಗಿರ್ತಕ್ಕಂಥ ಜಗತ್ತು ಉದಾಹರಣೆ. ಬಹುಶಃ ನಿಮ್ಮೆಲ್ಲರೂ ಕಾಲದಲ್ಲಿ ಮಾತಾಡಕ್ಕೆ ನಾವು ಹಚ್ಚಿದ್ವಿ ಅಂತ ಅಂದ್ರೆ ಒಬ್ಬೊಬ್ರದ್ದು ಕೂಡ ಕೆಳಗೆ ಬಿದ್ದಿರ್ತಕ್ಕಂಥ ಉದಾಹರಣೆಗಳು ಇರ್ತಕ್ಕಂಥದ್ದು ಸಾರ್ಥಕವಾಗುತ್ತೆ. ಇಲ್ಲಪ್ಪ ಅಂತ ಹೇಳಿದ್ರೆ ಪರಮ ನಿರರ್ಥಕವಾಗುತ್ತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಮ್ಮ ಇವ್ರು ಕೇಳ್ತಾರೆ, ಪ್ರಶಾಂತ್ ಚಿತ್ರಗುಪ್ತಿ ಒಂದು ಪ್ರಶ್ನೆ ಕೇಳ್ತಿದ್ರು ಪ್ರಾರಂಭದಲ್ಲಿ, ನಾವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಅಲ್ಲಿಂದ ಇಲ್ಲಿಗೆ ನಾವು ಇಡೀ ದೇಶ ನೋಡ್ಕೊಳ್ತಾ ಬಂದ್ವಿ ಅಂದ್ರೆ ಎಷ್ಟು ದೇವಸ್ಥಾನಗಳಿದಾವೆ, ಎಷ್ಟು ಮಠಗಳಿದಾವೆ, ಎಷ್ಟು ಮಸೀದಿಗಳಿದಾವೆ, ಎಷ್ಟು ಗುರುದ್ವಾರಗಳಿದಾವೆ, ಎಷ್ಟು ಬೌದ್ಧ ಸಮಾಜದೊಳಗೆ ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ ಆಗ್ತಿಲ್ವಲ್ಲ ಅಂತ ನಮಗೂ ಬಹಳ ಪ್ರಶ್ನೆ ಕಾಡಿದೀವಿ. ಇದು ಈ ಕೆಲಸ ಮಾಡೋರು ಎಲ್ಲರಿಗೂ ಕಾಣದೆ ಈ ಪ್ರಶ್ನೆ. ಕೊನೆಗೊಂದ್ಸಲ ನಮಗೆ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ, ಈ ತಾಮ್ರದ ಚಂಬು ನೋಡಿದಿರಲ್ಲ ನೀವು, ಈ ತಾಮ್ರದ ಚಂಬು ಇರುತ್ತಲ್ಲ, ನಾವೇನ್ ಮಾಡಿದ್ವಿ ಒಂದ್ಸರಿ ಅಂದ್ರೆ ನಮ್ಮ ಪೂಜೆ ರೂಮ್ನ ಇರೋ ತಾಮ್ರದ ಚಂಬನ್ನ ಅವತ್ತು ಬೆಳಗ್ಗೆ ಪೂಜೆ ಮುಗಿಸಿ ತಾಮ್ರದ ಚಂಬನ್ ಸ್ವಚ್ಛ ಬೆಳಗಿ ಅದರೊಳಗೆ ನೀರೆಲ್ಲ ತೆಗೆದು ಹಿಂಗೆ ಡಬ್ಬ ಹಾಕಿ ಒಂದು ವಾರಗಳ ಕಾಲ ನಮ್ದು ಪೂಜಾ ಪೆಟ್ಟಿಗೆ ಬೇರೆ ಪ್ರವಾಸದ ಪೆಟ್ಟಿಗೆ ಇರುತ್ತೆ, ಪ್ರವಾಸದ ಪೆಟ್ಟಿಗೆ ತಗೊಂಡು ಪ್ರವಾಸ ಹೋದ್ವಿ. ಪ್ರವಾಸ ಹೋದ್ಮೇಲೆ ಒಂದು ವಾರ ಆದ್ಮೇಲೆ ವಾಪಸ್ ಬಂದು ನೋಡ್ತೀವಿ, ಯಾವ ತಾಮ್ರದ ಚೆಂಬನ್ನು ನಾವು ಸ್ವಚ್ಛ ತೊಳೆದು ಬೆಳಗಿ ಒಣಗಿಸಿ ದಬ್ಬಾಕಿ ಹೋಗಿದ್ವೋ ಅದೇ ತಾಮ್ರದ ಚೆಂಬು ವಾಪಸ್ ಬಂದು ನೋಡಿದ್ರೆ ಅದಕ್ಕೆ ಕಿಲು ಬಿಗಿಡೋದು. ನಾವೇನು ಬಳಸ್ತಿಲ್ಲ ಆಗಲಿ ಬಿಗ್ಲಿ, ಹೆಂಗೆ ಪ್ರತಿನಿತ್ಯ ನಾವು ಬಳಸುವಂತ ಸಂದರ್ಭದಲ್ಲೆಲ್ಲ ತೊಳೆದು ಹೊರಸಿಟ್ಕೊಳ್ತೀವೋ ಅದೇ ರೀತಿಯಲ್ಲಿ ನೀವು ಕೂಡ ತಾಮ್ರದ ಚೆಂಬು ಇದ್ದಂಗೆ, ನಮ್ಮನ್ನು ಸೇರ್ಕೊಂಡು ಹೇಳೋದು ನಾವು ನೀವೆಲ್ಲರೂ ಕೂಡ ತಾಮ್ರದ ಚೆಂಬುಗಳಿದ್ದಂಗೆ. ನಾವೇನ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಒಂದು ದಿನ ಪೂಜೆ ಮಾಡಿಕೊಳ್ಳೋದು ಬಿಟ್ವಿ ಅಂತಂದ್ರೆ, ಒಂದು ದಿನ ಧ್ಯಾನ ಮಾಡೋದು ಬಿಟ್ವಿ ಅಂತಂದ್ರೆ, ಒಂದು ದಿನ ಆಸನ ಹಾಕೋದು ಬಿಟ್ವಿ ಅಂತಂದ್ರೆ, ಒಂದಿನ ಪ್ರಾಣಾಯಾಮ ಮಾಡೋದು ಬಿಟ್ವಿ ಅಂತಂದ್ರೆ, ಅಷ್ಟು ಮಟ್ಟಿಗೆ ನಮ್ಮ ದೇಹಕ್ಕೆ ನಮ್ಮ ಮನಸ್ಸಿಗೆ ದುಷ್ಟತನಗಳು ಬಂದು ಸೇರ್ಕೊಂಡು ಬಿಡ್ತವೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಿತ್ಯ ಪೂಜೆ ಮಾಡಿಕೊಳ್ಬೇಕು, ನಿತ್ಯ ಪ್ರಾರ್ಥನೆ ಮಾಡಿಕೊಳ್ಬೇಕು, ನಿತ್ಯ ಧ್ಯಾನ ಮಾಡಿಕೊಳ್ತಾ ಹೋಗ್ಬೇಕು. ಇವನ್ನ ಪ್ರತಿನಿತ್ಯ ಮಾಡ್ತಾ ಹೋಗೋದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನನ್ನೊಳಗೆ ಕೆಟ್ಟದ್ದು ಅಲ್ಲೇ ಹೋಗ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಒಳಗೆ ಬರ್ಲಾರ್ದಂಗಿರ್ಲಿ ಅಂತ ಹೇಳಿ ಜಾಗೃತವಾಗಿ ಇಟ್ಕೊಳ್ಳೋಕೋಸ್ಕರ ಮಾಡುವಂತ ಪ್ರಕ್ರಿಯೆಗಳು. ಮುಖದ ಭಾವನೆಗಳು, ಆ ಕಣ್ಣೀರು, ಅದು ಕಣ್ಣಲ್ಲಿ ಬಂದು ಕಣ್ಣೀರಲ್ಲ, ಅದು ಆನಂದ ಬಾಷ್ಪ. ನಾವು ಇಷ್ಟೋ ದಿನಗಳ ಕನಸು, ಎಷ್ಟೋ ದಿನಗಳಲ್ಲಿ ಸಿಗದಂತ ಪ್ರೀತಿ, ಆ ಸುಖ ಇವತ್ತು ನಮಗೆ ಸಿಗ್ತಾ ಇದೆ. ನಾವು ಸುಖ ಎಲ್ಲಿದೆ ಅಂತ ಕೇಳಿದ್ರೆ ಬಾಟ್ಲಿಯಲ್ಲಿದೆ, ವೈನ್ ಶಾಪ್ ಅಲ್ಲಿದೆ ಅಂತ ಅನ್ಕೊಂಡಿದ್ದು. ನಮ್ಮ ಸುಖ ನನ್ನ ಹೆಂಡತಿಯ ಜೊತೆ ಇದೆ. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, TV 13 ನ್ಯೂಸ್, ತರೀಕೆರೆ.